ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ. ಅನೇಕ ಮಂದಿ ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವಗಳನ್ನು, ಸರ್ಕಾರದ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ನಡೆಸ್ತಾ ಇರುವಂಥ ಸರ್ಕಾರ ಮತ್ತು ಸರ್ಕಾರದ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮೆಚ್ಚಿ ತಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿಕೊಳ್ಬೇಕು. ಈ ಒಂದು ಪಕ್ಷದಿಂದ ಮಾತ್ರ ಇವತ್ತು ಜನರ ಒಂದು ಯೋಗಕ್ಷೇಮ ಅಥವಾ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಾಮಗಾರಿಗಳು, ಇತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲರ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ನಮ್ಮ ಸಂವಿಧಾನದ ಆಶಯದಂತೆ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ತಾ ಇದೆ. ಅದರಿಂದ ಈ ಒಂದು ಜಿಲ್ಲೆಯ, ರಾಜ್ಯದ ಸಮಗ್ರ ಅಭಿವೃದ್ಧಿ ಸಾಧ್ಯ ಇದೆ ಅನ್ನುವಂಥ ಉದ್ದೇಶದಿಂದ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಜೊತೆ ಕೈ ಜೋಡಿಸಿಕೊಂಡು ಈ ಪಕ್ಷವನ್ನು ಬಲಪಡಿಸಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದ್ದೀರಿ. ನಮ್ಮೆಲ್ಲ ನಾಯಕರುಗಳು ಇವತ್ತು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಸ್ವಾಗತಿಸಿಕೊಂಡು ತಮ್ಮನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಪಕ್ಷಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸ್ತಾರೆ. ನಗರ ಇವರ ನೇತೃತ್ವದಲ್ಲಿ ಇವತ್ತು ಈ ಸೇರ್ಪಡೆ ಆಗ್ತಾ ಇದೆ. ತಾವೆಲ್ಲರೂ ಕೈ ಚಪ್ಪಾಳೆ ತಟ್ತಾರೆ, ಅದನ್ನು ಪಿತ್ತಾಸಿ ಮಾಡೋದು ಬೇಡ. ಸೊ ವಸಂತ್ ಶೆಟ್ಟರ್ ಅವರಿಗೆ ಸ್ವಾಗತ. ರಾಜೇಶ್ ವೀರನಗರ ಎಲ್ಲಿದೆ? ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ, ಅದರಲ್ಲಿ ಏನು ನಷ್ಟ ಇದೆ. ಸ್ವಾಗತ. ಗಣೇಶ್ ಉಳ್ಳಾಳ್, ಪುರುಷೋತ್ತಮ, ಉಮಾನಾಥ್ ರಾವ್, ಈಶ್ವರ ಎಂ, ಪ್ರವೀಣ್ ಪೂಜಾರಿ, ನಾರಾಯಣ್ ನಾಯಕ್, ಗೋಪಾಲ ಕಂಕನಾಡಿ ಬರಲಿಲ್ಲ, ಕರಣ್ ಮನೋಹರ್, ಅಶೋಕ್ ಬಜಾಲ್, ಲೋಕೇಶ್, ರಂಜಿತ್ ಇಲ್ಲ ಬರಲಿಲ್ಲ, ಲೋಕೇಶ್ ಪೂಜಾರಿ, ನಾಗೇಶ್, ದಾಮೋದರ, ಮತ್ತೋರ್ವ ದಾಮೋದರ, ತಾಜ್ ಮಹಲ್ ಆಟೋ ರಿಕ್ಷಾ ಸಮಿತಿ, ಯಾದವ್ ಅತ್ತಾವರ, ಯುವರಾಜ್ ಕೊಟ್ಟಾರಿ, ಸೀತಾರಾಮ್ ಪೂಜಾರಿ, ವಸಂತ ಪೂಜಾರಿ, ಮನೋರಾಜ್ ಪೂಜಾರಿ, ಉಮೇಶ್, ಶೇಖರ ಎಕ್ಕೂರು, ಮುರಳಿ ಜಲ್ಲಿಗುಡ್ಡೆ, ಗಂಗಾಧರ ಜಲ್ಲಿಗುಡ್ಡೆ, ರಮೇಶ್ ಪೂಜಾರಿ, ಚಂದಯ್ಯ ಮರೋಳಿ, ನಾರಾಯಣ ಅಳಪೆ, ಮೋಹನ್ ಪೂಜಾರಿ, ವಿವಿಎನ್, ಅಲ್ವಿನ್ ಐಮನ್, ನಾಗೇಶ್ ಪೆರ್ಲನ, ನಾಗರಾಜ್ ಪೆರ್ಲಾ, ದುರ್ಗಾ ಪರಮೇಶ್ವರಿ ಮಂದಿರ, ವಸಂತ ವೀರನಗರ, ಪುಷ್ಪರಾಜ್ ಜಲ್ಲಿಗುಡ್ಡೆ, ಲೋಕೇಶ್ ಕಂಕನಾಡಿ. ಎಷ್ಟು ಮಂದಿ? ಸುಮಾರು 45 ಮಂದಿ ಇದ್ದಾರೆ. 45 ಮಂದಿಗೂ ಲೋಕೇಶ್ ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಹೌದು ಅವರಿಗೂ ಸ್ವಾಗತವನ್ನು ಬಯಸುತ್ತಾ ವಸಂತ್ ಶೆಟ್ಟಿ ವೀರನಗರ ಇವರು ಹಿಂದೆ ಪಂಚಾಯತ್ನ ಸದಸ್ಯರಾಗಿದ್ದವರು ಬಿಜೆಪಿಯಿಂದ. ನಂತರ ಬಿಜೆಪಿಯ ವಾರ್ಡು ಅಧ್ಯಕ್ಷರಾಗಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡಿದಂಥವ್ರು ಭಾಳ ವರ್ಷದಿಂದ. ವೀರನಗರ ಅಂದರೆ ವೀರನಗರದವ್ರು ಬಂದಿದ್ದಾರೆ, ನಮ್ಮ ಪಾರ್ಟಿ ವರ್ಕರ್ ಕೂಡ. ವೀರನಗರ ಅಂದರೆ ನಮಗೆ ಯಾವಾಗಲೂ ಒಬ್ಬರವರಿಗೆ ಗೊತ್ತಿದೆ, ನನ್ನ ಚುನಾವಣೆಯಲ್ಲಿಯೂ ಆಗಿದೆ ಸರ್. 1,000 ಓಟು ಪೋಲಾದರೆ ನಮಗೆ 125, 100 ಬಂದದ್ದು ಕಡಿಮೆ, 70, 80 ಎಲ್ಲ ಅವ್ರಿಗೆ ಬೀಳುವಂಥದ್ದು. ಅದಕ್ಕೆ ನೇತೃತ್ವ ವಹಿಸ್ತಕ್ಕಂಥದ್ದು ವಸಂತ್ ಶೆಟ್ಟರು ಅಲ್ವ ಸರ್? ಹಾಂ,
ಆಗ ಅವರು ನಮ್ಮ ಕಡೆಗೆ ಬಂದಿದ್ದರಿಂದ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಬಲ, ಆನೆ ಬಲ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಅನೇಕ ರಿಕ್ಷಾ ಚಾಲಕರು ಇತ್ತೀಚೆಗೆ ವೇದವಾಸ್ ಕಾಮತ್ ಜೊತೆ ಗುರುತಿಸಿಕೊಂಡು ಅವರು ಮೋಸ ಮಾಡಿ ಮಾಡಿ ಇವರಿಗೆ ಇವತ್ತು ರಿಯಲೈಸ್ ಆಗಿದೆ. ನಾನು ಎಲ್ಲ ಸದಸ್ಯರಿಗೆ ಹೇಳ್ತಾ ಇದ್ದೆ, ನಾವು ಏನಾದರೂ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೇವೆ, ಮಾಡಬೇಕಾದ್ರೆ ನೀವು ನಮ್ಮ ಪಕ್ಷದ ಕಚೇರಿಗೆ ಬಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ನಮಗೂ ಬಲ ಬರ್ತದೆ. ಇಲ್ಲಿ ನನಗೂ ನಾಯಕರು ಕೇಳ್ತಾರೆ, ನೀವು ಕೆಲಸ ಮಾಡಿ ಕೊಡ್ತೀಯಾ, ಅವರೆಲ್ಲ ಮತ್ತೆ ಅವರ ಜೊತೆ ಇದ್ದಾರೆ. ಅದಕ್ಕಾಗಿ ತಾವು ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ನಮಗೆ ತುಂಬ ಅದು ಸಹಾಯ ಆಗ್ತದೆ. ಮತ್ತು ನಿಮಗೂ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಅದೊಂದು ಒಳ್ಳೆಯ ದಾರಿಯಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿದೆ, ನಿಮ್ಗೆಲ್ರಿಗೂ BPL ಕಾರ್ಡ್ ಇದೆ, ಅಕ್ಕಿ ಸಿಗ್ತದೆ, ಎಲೆಕ್ಟ್ರಿಸಿಟಿ ಫ್ರೀ ಸಿಗ್ತದೆ, ನಿಮ್ಮ ಮನೆಯವರಿಗೆ ಗೃಹಲಕ್ಷ್ಮಿ ಸಿಗ್ತದೆ, ಬಸ್ಸುಗಳು ನಿಮ್ಮ ಮನೆಯವರಿಗೆ ಫ್ರೀ ಟ್ರಾವೆಲಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಯುವಕರಿಗೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗದಿದ್ದರೆ ಅವರಿಗೆ ಯುವಶಕ್ತಿ ಮೂಲಕ ಇವತ್ತು ಅವರ ಕೆಲಸ ಸಿಗುವವರೆಗೆ ಅವರಿಗೆ ಸರ್ಕಾರದಿಂದ ಗೌರವಧನ ಸಿಗತಕ್ಕಂಥ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದು ಬಡವರಿಗಾಗಿ ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರಿಗಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡಿದ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ನೇರವಾಗಿ ತಲುಪುವುದು ರಿಕ್ಷಾ ಚಾಲಕರಿಗೆ, ಬಡವರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ. ಹಾಗಾಗಿ ತಾವು ಈ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ನಮಗೆ ನಿಜವಾಗಿಯೂ ಒಂದು ಆನೆ ಬಲ ಬಂದಿದೆ. ಮತ್ತು ವಸಂತ್ ಶೆಟ್ಟರ ನೇತೃತ್ವದಲ್ಲಿ ನಾನು ತುಂಬ ಸಲ ಹೇಳ್ತಾ ಇದ್ದೆ ವಸಂತ್ ಶೆಟ್ಟರಿಗೆ, ಎಲ್ಲ ಗ್ರೂಪನ್ನು ಪತಮಲ ಮಾರಾಯ ಅಂತ ಕಾಯ್ತಾ ಇದ್ರು, ಇವತ್ತು ತುಕ ಎಡ್ಡೆ ತುಕ ಎಲ್ಲೇ ತುಕ ಅಂತ. ಇವತ್ತು ಒಳ್ಳೆಯ ಅವಕಾಶ ಬಂದಿದೆ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಕೇಳಿದೆ, ಅವರು ಸೇರ್ಪಡೆ ಮಾಡ್ತಾರೆ ಅಂತ. ಲೋಬೋರ್ ಹತ್ರ ಕೇಳಿದೆ, ನಮ್ಮ 2 ಬ್ಲಾಕ್ ಅಧ್ಯಕ್ಷರ ಜೊತೆ ಮಾತಾಡಿದೆ, ಅವರೆಲ್ಲರೂ ಸಂತೋಷದಿಂದ ತಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಿದ್ದಾರೆ. ಹಾಗಾಗಿ ತಾವೆಲ್ಲರೂ ಸ್ವೀಕೃತಕ್ಕಾಗಿ ನಿಮ್ಮೆಲ್ಲರನ್ನ ಪಕ್ಷದ ಪರವಾಗಿ ಅಧ್ಯಕ್ಷರು ಬರಮಾಡಿಕೊಳ್ತಾರೆ ಮತ್ತು ವಸಂತ್ ಶೆಟ್ಟರು ಮತ್ತು ಅವರಿಗೆಲ್ಲರಿಗೂ ಒಂದು ಧ್ವಜವನ್ನು ಕೊಡ್ತಾರೆ. ಮುಂದೆ ಅದಕ್ಕೆ ಮುಂಚೆ ಜೆ.ಆರ್. ಲೋಬೋರವರು ಒಂದು ಮಾತು ನಂಬಿಕೊಂಡು ತಾವು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದೀವಿ. ನಮ್ಮ ಪಕ್ಷ ಈಗಾಗಲೇ ಹೇಮಂತ್ ಅವರು ಹೇಳಿರುವ ಪ್ರಕಾರ ಬಡವರ ಪರವಾಗಿ ಸಂಪೂರ್ಣ ಮನಸ್ಸಿನಿಂದ ನಾವು ಕೆಲಸ ಮಾಡುವಂಥ ಪಕ್ಷ. ನಮ್ಮದು ಹೊರಗಿನಿಂದ ಒಂದು ರೀತಿ ತೋರ್ಪಡೆಗೆ ಒಂದು ರೀತಿ ಮತ್ತೆ ಒಳಗಿನಿಂದಾಗಿ ಮಾಡುವಂಥ ಕೆಲಸಗಳು ಒಂದು ರೀತಿ ನಮ್ಮಲ್ಲಿ. ಬಡವರ ಜೊತೆಯಲ್ಲಿ ಆರಂಭದಿಂದಲೂ ನಮಗೆ ಸ್ವಾತಂತ್ರ್ಯ ದೊರಕಿದಂತ ಮತ್ತು ಅದರ ಮೊದಲು ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಸ್ವಾತಂತ್ರ್ಯಕ್ಕೆ ಕಷ್ಟಪಟ್ಟು ಸ್ವಾತಂತ್ರ್ಯ ತರಲಿಕ್ಕೆ ಪ್ರಯತ್ನ ಮಾಡಿರುವಂಥ ಪಕ್ಷ. ಅದರಿಂದ ಆಧುನಿಕ ಭಾರತವನ್ನು ಕಟ್ಟಲಿಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಕಾರಣಕರ್ತ ಆಗಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಿಯಾಗಿದ್ದಾಗ ಬಡವರ ಪರವಾಗಿ ಅವರು ಮಾಡಿರುವಂತಹ ಕಾರ್ಯಕ್ರಮಗಳು ಇವತ್ತು ಕೂಡ ಯಾರು ಮರೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲೇ ತಾವು ಬಹುಶಃ ಹಲವಾರು ಮಂದಿ ಕೂತ್ಕೊಂಡು ಭೂ ಒಡೆತನ ತಮ್ಮ ಹತ್ರ ಇದ್ದಿದ್ರೆ ಅದಕ್ಕೆ ಮೂಲತಃ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ. ಅಂತ ಒಂದು ಇತಿಹಾಸ ಇರುವಂತಹ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಈ ಪಕ್ಷದ ಸಿದ್ಧಾಂತವನ್ನು ನಂಬಿಕೊಂಡು ಒಪ್ಪಿಕೊಂಡು ತಾವು ಪಕ್ಷಕ್ಕೆ ಇವತ್ತು ಸೇರ್ಪಡೆಯಾಗಿದ್ದೀರಿ. ತಾವು ಹಿಂದೆ ಏನ್ ನಂಬಿದ್ರು ಅದು ವಿಚಾರ. ಇವತ್ತು ಈ ಪಕ್ಷದ ಮೇಲೆ ನಂಬಿಕೆ ಇಟ್ಟಿರುವುದನ್ನು ಸದಾ ನಮ್ಮ ಸಮಾಜದ ಸೇವೆಗೆ, ಬಡವರ ಸೇವೆಗೆ ಮೀಸಲಿಟ್ಟು ತಾವು ಈ ಪಕ್ಷದ ಅಭ್ಯುದಯಕ್ಕೆ, ಈ ಪಕ್ಷದ ಯಶಸ್ವಿಗೆ ಮತ್ತು ಸಮಾಜದ ಒಳಿತಿಗಾಗಿ, ನಮ್ಮ ದೇಶದ ಸಂವಿಧಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಮುಂದಿನ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಡ್ಲಿಕ್ಕೆ ತಾವು ಈ ಪಕ್ಷದ ಪರವಾಗಿ, ಪಕ್ಷದ ಮುಖಾಂತರ ತಾವು ಸಮಾಜಕ್ಕೆ ಸೇವೆ ಕೊಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಆಶಿಸಿ ತಮಗೆ ಇಲ್ಲಿ ನಮ್ಮ ಪಕ್ಷಕ್ಕೆ ಸೇರಿರುವುದಕ್ಕೆ ಧನ್ಯವಾದ ಹೇಳಿ ನಮ್ಮ 2 ಮಾತನ್ನು ಮುಗಿಸ್ತೇನೆ. ಮಂಗಳೂರಿನಲ್ಲಿ ಜರ್ಕ ಇದ್ದಾಗ ನೋಡಿದವ. ನಾನು ಮೂಡುಬಿದ್ರೆಯ ನಿವಾಸಿಯಾಗಿದ್ದರೂ ಕೂಡ ಆ ದಿನಗಳಲ್ಲಿ ಮಂಗಳೂರಿಗೆ ಬರ್ತಾ ಇದ್ದೆ. ನನ್ನ ಅಜ್ಜ ಅಜ್ಜಿ ಎಲ್ಲ ಮಂಗಳೂರಿನಲ್ಲೇ ಇದ್ರು. ನಾವು ಮಾತ್ರ ಮೂಡುಬಿದ್ರೆಯಲ್ಲಿ ಮನೆ ಮಾಡಿ ಇದ್ರೂ ಕೂಡ
ಪ್ರತಿ ತಿಂಗಳಲ್ಲಿ 2 ಸಲ ಆದರೂ ಮಂಗಳೂರಿಗೆ ಬರ್ತಾ ಇದ್ದ ಕಾಲ. ಆ ಕಾಲದಲ್ಲಿ ಹಮ್ಮನಕಟ್ಟೆಯಲ್ಲಿ ಜರ್ಕಾ ಬಂಡಿ ರಿಕ್ಷಾ ಇರಲಿಲ್ಲ. ಕೆಲವೇ ರಿಕ್ಷಾಗಳು ಆ ನಂತರ ಮಾರ್ಗಕ್ಕೆ ಇಳಿತು. ಆ ಕಾಲದಲ್ಲಿ ರಿಕ್ಷಾ ಮಾಲಕರು ಯಾರಿದ್ರೆ ಹೂವಿನ ವ್ಯಾಪಾರಸ್ಥರು. ಹೂವಿನ ವ್ಯಾಪಾರಸ್ಥರ ಹತ್ರ 2 ರಿಕ್ಷಾಗಳಿತ್ತು. ರಿಕ್ಷಾ ಪರ್ಮಿಟ್ ಸಿಗ್ಲಿಕ್ಕೂ ಭಾಳ ಲಂಚ ಕೊಡಬೇಕಾಗಿತ್ತು, ಇನ್ಫ್ಲೂಯೆನ್ಸ್ ಬೇಕಾಗಿತ್ತು. ಆ ನಂತರ ದಿನಗಳಲ್ಲಿ ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಈ ಮಂಗಳೂರಿಂದ ಡೆಲ್ಲಿಗೆ MP ಆಗಿ ಹೋದರು. ಆ ಕಾಲದಲ್ಲಿ ಅವರು ಮಾಡಿದಂಥ ಸಾಲ ಮೇಳಗಳಿಂದಾಗಿ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಬದಲಾವಣೆ ರಿಕ್ಷಾದಲ್ಲಿ ಕಾಣಲಿಕ್ಕೆ ನಾವು ಸಾಧ್ಯ ಆಯಿತು. ಯಾರೆಲ್ಲ ರಿಕ್ಷಾದಲ್ಲಿ 2 ಪಾಳ್ಯ 3 ಪಾಳ್ಯದಲ್ಲಿ ದುಡಿತಾ ಇದ್ರು, ನನಗೆ ನೆನಪಿದೆ 30 ರೂಪಾಯಿನ ಅವರು ಆ ಯಜಮಾನಿಗೆ ಆ ದಿನಗಳಲ್ಲಿ ಕೊಡಬೇಕಾಗಿತ್ತು. 3 ಪಾಳ್ಯ 8 ಗಂಟೆಯ ಅವರಿಗೆ ಆ ರಿಕ್ಷಾವನ್ನು ಚಾಲಿಸಿ ಆ ದನಿಗೆ 30 ರೂಪಾಯಿ ಕೊಡುವಂಥ ಕೆಲಸ. ಅದರ ಉಳಿದ ಹಣವನ್ನು ಇವನ ಹೆಂಡತಿ ಮಕ್ಕಳನ್ನು ಸಾಕಬೇಕು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಕಷ್ಟದ ಕಾಲ ಇತ್ತು. ಯಾವಾಗ ಜನಾರ್ದನ ಪೂಜಾರಿ ಅವರು ಕೇಂದ್ರದ ಹಣಕಾಸು ಮಂತ್ರಿ ಆದರೂ ಆ ದಿನಗಳಲ್ಲಿ ರಿಕ್ಷಾ ಚಾಲಕರುಗಳೆಲ್ಲ ಮಾಲಕರಾದರು, ಲಾರಿ ಟೆಂಪೋ ಚಾಲಕರೆಲ್ಲ ಮಾಲಕರಾದರು ಅಂತ ಬದಲಾವಣೆ. ಆ ನಂತರದ ದಿನ 89ನೇ ಇಸ್ವಿಯಲ್ಲಿ ರಾಜೀವ್ ಗಾಂಧಿ ಅವರು ಫ್ರೀ ಪರ್ಮಿಟ್ ಮಾಡಿದ್ರು. ರಿಕ್ಷಾ ಪರ್ಮಿಟ್ಗಳಿಗೆಲ್ಲ ಫ್ರೀ ಪರ್ಮಿಟ್ ಮಾಡುವಂಥ ಕೆಲಸ ಮಾಡಿದ್ರು. ಇದೆಲ್ಲ ಕೊಡುಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ನಾನು ಅಭಿಮಾನ ಪೂರ್ವಕವಾಗಿ ಒಬ್ಬ ಕಾಂಗ್ರೆಸ್ ಅವರು ಮಾತಾಡುವುದರಲ್ಲಿ ಬಹಳ ಹುಷಾರು, ಪಾಲಿಶ್ ಆಗಿ ನೈಸ್ ಆಗಿ ಮಾತಾಡಿ ಕಾಂಗ್ರೆಸ್ ಅನ್ನು ದೂರಿ ಅವರು ಜನಗಳ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ವಾಶಿನಿಂದಾಗಿ ಎಲ್ಲ ದೊಡ್ಡ ತೊಂದರೆ ಆಯಿತು. ಲೋಬೋರವರು ಸೋಲುವಂತಾಯಿತು, ರಕ್ಷಿತ್ ರವರು ಸೋಲುವಂತಾಯಿತು, ನಿಖಿಲ್ ರೈ ಅವರು ಸೋಲುವಂತಾಯಿತು, ನಾನು ಸೋಲ್ಬೇಕಾಯಿತು, ಐವನ್ ಡಿಸೋಜರ್ ಅವರು ಸೋಲ್ಬೇಕಾಯಿತು, ಹರೀಶಣ್ಣ ಕೂಡ ಚುನಾವಣೆಯಲ್ಲಿ ನಿಂತು ಸೋತವ್ರೆ, ಆಮೇಲೆ MLC ಆದದ್ದು. ಆದ್ದರಿಂದ ನಾವೆಲ್ಲ ಸೋಲು ಕಂಡವರು. ಆದರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಾವು ನಾಯಕರಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು, ಜನಸಾಮಾನ್ಯರ ಸೇವೆ ಮಾಡಲಿಕ್ಕಾಗಿರುವವರು. ಆದ್ದರಿಂದ ತಾವು ದಯಮಾಡಿ ತಿಳ್ಕೊಳ್ಳಿ, ನಾವೆಲ್ಲ ನಾಯಕರಲ್ಲ, ನಿಮ್ಮ ಸೇವೆಗಾಗಿ ಇರುವವರು. ನಮ್ಮ ಜೀವನದ ಅಂತ್ಯದವರೆಗೂ ಕೂಡ ಜನಸಾಮಾನ್ಯರ ಸೇವೆ ಮಾಡುವಂಥ ಒಂದು ಕೈಂಕರ್ಯ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ ಯಾರು ಮಂತ್ರಿ ಆಗ್ತೇವೆ, MLA ಆಗ್ತೇವೆ ಅಂತ ಎಣಿಸಿರಲಿಲ್ಲ. ದೇಶದ ಬಡ ಜನತೆಗೆ ಸ್ವಾಭಿಮಾನದ ಬದುಕಬೇಕು ಎಂಬ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರೂರವರ ತ್ಯಾಗದ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಮಾತನ್ನು ಇಲ್ಲಿ ಉಲ್ಲೇಖಿಸಿ ನೀವೆಲ್ಲ ಪುನರಪಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದದ್ದಕ್ಕಾಗಿ ಹಾರ್ದಿಕವಾಗಿ ತಮ್ಮನ್ನೆಲ್ಲ ನೊಟ್ಟಿಗೆ ಪೂರ ಇಂಕಲ್ನ ಒಡನಾಟ ವಿದ್ಯಾರ್ಥಿ ದೇಶದಿಂದ ಶೇಖರನೊಟ್ಟಿಗೆ, ರಮೇಶನೊಟ್ಟಿಗೆ, ಸುಮಾರು ಜನ ಕುರ್ಮೂಲು ಐವನ್ ಡಿಸೋಸಿಯರ್ನೊಟ್ಟಿಗೆ ಅಂತೂ ನಿಕ್ಕಲು ಸುಮಾರು ಐವನ್ ಡಿಸೋಸಿಯರ್ನೊಟ್ಟಿಗೆ ಮಸ್ತು ವರ್ಷ ನಿಜ ಒಡನಾಟಗಳು ಪುನಕರು. ನೀ ಅಬೇಣ್ಣೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ವಿಚಾರ, ತ್ಯಾಗ ಮನೋಭಾವನೆದ ವಿಚಾರ ಸ್ಪಷ್ಟವಾದ ಮಾಡಿದೆ. ಈ ದೇಶದ ಬಲಿದಾನ ಕುರಿತು, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದ ಏಕೈಕ ಪಕ್ಷ ಇತ್ತು ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೋಸ್ಕರ ಜೀವ ತ್ಯಾಗ ಮಾಡ್ತಿದ್ದ ಏಕೈಕ ಪಕ್ಷ ಇತ್ತು ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಇಂಕುಲು ಓ ಕೆಲಸ ಕಾರ್ಯ ಮಂತ್ರನೆಲ್ಲ ಪ್ರಚಾರ ಮಲ್ಪುನತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರದ ಆಸೆಗೋಸ್ಕರ ಇನ್ನು ಈ ದೇಶದ ಕೆಲಸ ಕಾರ್ಯ ಮಲ್ಪುನತ್ತು. ಬಡವರ ಪರವಾದ, ಶೋಷಿತ ವರ್ಗದಕ್ಕಲ ಪರವಾದ, ದೀನ ದಲಿತರ ಪರವಾದ ಧ್ವನಿಯಾದ ಕೋಡ್ ಮಲ್ಪುನಂಚಿನ ಉದ್ದೇಶ ಕೆಲಸ ಕಾರ್ಯ ಮಲ್ಪುನಂಚಿನ ಏಕೈಕ ಪಕ್ಷ ಇತ್ತು ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಹೊಸ ಬಿಜೆಪಿ ಪಕ್ಷದಕ್ಲೆಲ್ಲ ಸುಮಾರು ಗಜಾಂತರ ವ್ಯತ್ಯಾಸ ಉಂಟು. ಅಕ್ಕಲ ಬಾಯಿಡ ಅಕ್ಕಲು ಧರ್ಮದ ಪ್ರಚಾರ ಮಾಡಬೇರೆ, ಇಂಕಲು ಮನಸ್ಸಿನ ಧರ್ಮದ ಪ್ರಚಾರ ಮಾಡಬಾರ್ದು. ಬಹುಶಃ ಯಾರೊಂದು ಸ್ಪಷ್ಟವಾಗಿ ಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಅಕ್ಕಲು ಏರ್ಲ ಎಂಕುಲ್ ಮಲ್ತಿನತ್ತು ಗೋದಾನ ಆದಿಪಡು, ಗೋ ಪೂಜೆ ಆದಿಪಡು ಏರ್ಲ ಮಂತುಪೇರೆ. ಈ ಎಂಕುಲ ಶೇತಡಿ ಸಾಧಾರಣ 750 ಜಾಸ್ತಿ ಪೆತ್ತ ದಾನ ಮಾಡುದಾಗ್ತದೆ. ಬಿಜೆಪಿ ಮಿನಿಮುಟ ಕನಸಿಲ್ಲ ಅಂದ್ರೆ ಮನಸ್ಸಿಲ್ಲ ಅಂತ ಹೇಳ್ತಾರೆ. ಬಾಯಿಡಿ ಪ್ರಚಾರ ಬೇತೆ, ಕಾರ್ಯರೂಪದ ಪ್ರಚಾರ ಬೇತೆ. ಇನ್ನು ನಿಕ್ಲಿಗೆ ಎಂಕಲು ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆ ಪುಟ್ಟದಿನಂಚಿನ ಎಂಕಲು ಮಾತೆರೆಗ್ಲ
ನಿಖಿಲ್ನ ಮಿತ್ತು ವಿಶೇಷವಾದ ನೆಚ್ಚಿನ ಅಭಿಮಾನ ಇಂಕಲ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆದ ಹಿರಿಯ ನಾಯಕರಾದ ನೆಚ್ಚಿನ ಸನ್ಮಾನ್ಯ ರಮಾನಾಥ್ ರೈತರು ವೈದ್ಯರು ಅರೆಗಳ ಮಾತಾಡಗಳ ಪರವಾಗಿ ನಮ್ಮ ಜಿಲ್ಲೆದ ರಿಕ್ಷದಕ್ಕೂ ನಮ್ಮ ಜಿಲ್ಲೆದ ಗೌರವ ಘನತೆಯನ್ನು ಒರಿಪಾರೆ ಮೂಲ ಕಾರಣಕರ್ತರು ಏನಿಂದ ನಮ್ಮ ಜಿಲ್ಲೆದ ರಿಕ್ಷದಕ್ಕೂ ಇನ್ನು ಪರಮೂರ್ತು ಬಪ್ಪು ನಂಚಿನ ಅವು ಏರೇ ಆದಿಪಡು ರೈಲ್ವೆ ಸ್ಟೇಷನ್ ಆದಿಪಡು ಏರ್ಪೋರ್ಟ್ ಆದಿಪಡು ಬಸ್ ಆದಿಪಡು ಜತ್ತದ ಸುರುಕು ಕುಲ್ಲು ರಿಕ್ಷಾಡು ಕುಲ್ಲು ಪೆಟ್ಟಿಗೆ ಅಕ್ಲೆಗ್ ಅಂಧ ವಿಶ್ವಾಸ ನಿಕ್ಲೆ ನಂಬದಕ್ಕೂ ಎಂಕ್ಲೇನ್ ಇಡೇ ಬಿಡ್ಲಿ ಅಡೇ ಬಿಡ್ಲಿ ಅನ್ಬೇಕು ಆ ಪೊರ್ತುಡು ಬೇತೆ ಪೂರ ಊರ್ಲೇಡು ಇಂಚೆ ಮಲ್ಪೇರು ಬಂಡ ಸುತ್ತ ಹಾಕಿದ್ದು ಅಕ್ಲೇನ್ ಮಂಗೆ ಮಲ್ತದ್ದು ಅಕ್ಲೇನ್ ಲೂಟುದು ಉಡ್ಪೇರು ಆಂಡ ನಮ್ಮ ಜಿಲ್ಲೆದಕ್ಕೂ ಒಂಜಿ ವಾಚ್ ಬಿಡ್ದು ಬೋದಿತ್ತಲ್ಲ ಒಂಜಿ ಪೆನ್ನು ಬಿಡ್ದು ಬೋದಿತ್ತಲ್ಲ ಒಂಜಿ ಪರ್ಸ್ ಬಿಡ್ದು ಬೋದಿತ್ತಲ್ಲ ಅವು ಎನ್ನ ಸೊತ್ತ ಅವು ನಿಕ್ಲ ಸೊತ್ತು ಪಡೆದು ಈ ಜಿಲ್ಲೆದ ಗೌರವವನ್ನು ಘನತೆಯನ್ನು ಕಾಪಾಡಿನಂಚಿನ ಈ ಒಂಜಿ ಹಾಕಿದ ಪುಲಿಸ್ನ ಅವು ನಿಕ್ಲು ಅಂಚಾದು ಪುನಗ ನಿಕ್ಲೆಗೆ ಇಂಕಲ್ನ ಉಡಲ್ದಿ ಇಂಚಿನಂಚಿನ ನಿಕ್ಲೆಗೆ ಇಂಕಲ್ನ ಗೌರವನ ಅರ್ಪಣೆ ಮಲ್ತೋದು ನಿಖಿಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ನಿಖಿಲ್ನ ಮನಸ್ಸು ಉಪ್ಪುನಂಚಿನ ಈ ಜಿಲ್ಲೆದ ಅಭಿವೃದ್ಧಿಗೋಸ್ಕರ ಜನಕ್ಲೆಗ್ ಬೋಡಿತ್ತು ಮಲ್ಪುನಂಚಿನ ವಾಯಿಡ್ಡೆ ಕೆಲಸ ಕಾರ್ಯ ಮಲ್ತನಲ್ಲ ಐಕ್ ನಮ್ಮ ಮಾತೆಲ್ಲ ಸಾಕಾರ ಈ ಪಕ್ಷ ಆ ಬೇಲೆ ಮಲ್ಪೊಡ್ಚಿ ಈ ಬೇಲೆ ಮಲ್ಪೊಡ್ಚಿ ಮಲ್ಪುಜ ಎಡ್ಡೆ ಬೇಲೆ ಅಂಡ ವಾ ಬೇಲೆನ ಮಲ್ಪೆ ವಾ ಕಾರ್ಯಕ್ರಮ ಮಲ್ಪೆ ಐಕೆ ಇಂಕಲ ಸಂಪೂರ್ಣವಾಯಿನಂಚಿನ ಬೆಂಬಲ ಉಪ್ಪಾಡು ಇನ್ನು 100 ಜನ ಸೇರಿದ್ದಾರೆ ಎಲ್ಲ ನೀ ಸಾವಿರ ಆವಡು ಈ ಜಿಲ್ಲೆದ ಈ ನಿಕ್ಲೆಗೆ ಇಂಕಲ ಸಂಪೂರ್ಣ ಬೆಂಬಲ ಕೊರೊಂದು ಪಿರೋರ ನಿಕ್ಲೆಗೆ ಮಾತೇರಿಗಳ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಪಡೊಂದು ಎಲ್ಲ ರಡ್ಡು ಬಾತರಿ ಗ್ರಾಮದ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಒಂದು ಸುದಿನ ಅಂತ ನಾನು ಭಾವಿಸ್ತೇನೆ. ಒಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ದುಡಿಯುವ ಕೈಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ಅದರ ಉಸ್ತುವಾರಿಯನ್ನ ವಹಿಸಿಕೊಂಡಂತ ಐವನ್ ಡಿಸೋಜರವರಿಗೆ ನಾನು ಪಕ್ಷದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಈ ಅಸಂಘಟಿತ ವಲಯವನ್ನ ಒಂದು ದೊಡ್ಡ ಸಂಘಟನೆಯಾಗಿ ಮಾಡಿ ಒಂದು ದೊಡ್ಡ ಶಕ್ತಿಯನ್ನಾಗಿ ಮಾಡಿ ಕೇವಲ ಮಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಜಿಲ್ಲೆಯ ಎಲ್ಲ ಭಾಗದಲ್ಲೂ ರಿಕ್ಷಾ ಪಾರ್ಕ್ ನ ಮಾಡೋ ಮುಖಾಂತರ ನಿಮಗೊಂದು ಸೂರನ್ನ ಕಲಿಸಿಕೊಡುವಂತ ಕೆಲಸವನ್ನ ಮಾಡಿ ಒಂದು ಮಾದರಿ ರಾಜಕಾರಣಿ ಅನ್ನಿಸ್ಕೊಂಡವರು ಐವನ್ ಡಿಸೋಜರ್ ಅವರು. ಮತ್ತು ಬೇರೆ ಬೇರೆ ಕಡೆ ಅವರ ಬಗ್ಗೆ ಅದ್ಭುತವಾದ ಕೆಲಸವನ್ನ ಮಾಡಿರೋ ಬಗ್ಗೆ ಇವತ್ತೆಲ್ಲ ಉಲ್ಲೇಖವನ್ನ ಮಾಡ್ತಾರೆ. ಇವತ್ತು ನೀವು ನಮ್ಮ ಪಕ್ಷಕ್ಕೆ ಬಂದಿರೋದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ ಈ ರಿಕ್ಷಾ ಚಾಲಕರು ರಾಜಕೀಯದ ರೂಪನ್ನ ಬದಲಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಜನರನ್ನ ಒಂದು ದಿವಸದಲ್ಲಿ ಸಂಪರ್ಕ ಮಾಡುವ ವಲಯ ಯಾವ್ದಾದ್ರು ಇದ್ರೆ ಅದು ರಿಕ್ಷಾ ಚಾಲಕರ ವಲಯ. ರಾಜಕೀಯವಾಗಿ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಿಲ್ಲ, ಒಂದು ಊರಿನ ಸಾಮಾಜಿಕ ರಾಜಕೀಯ ಚಿಂತನೆಯನ್ನ ನಿರಂತರವಾಗಿ ಮಾಡುತ್ತಿರುವಂತ ಸಂಘಟಿತ ವಲಯ ನಿಮ್ದು. ಇದರೊಂದಿಗೆ ಇವತ್ತು ಯಾವುದೇ ವಿಚಾರ ಇರಲಿ, ಇವತ್ತು ಬೆಲೆ ಏರಿಕೆ ಇರಲಿ ಅಥವಾ ಪೆಟ್ರೋಲ್ ಡೀಸೆಲ್ CNG ದರ ಏರಿಸಿದಾಗ ಮೊಟ್ಟ ಮೊದಲಿಗೆ ಜನರ ಪರವಾಗಿ ಬೀದಿಗಿಳಿಯುವಂತವರು ನೀವು. ಈ ಶಕ್ತಿಯನ್ನ ನೀವು ಇನ್ನೂ ಹೆಚ್ಚು ಮಾಡಿ ನೀವು ಕಾಂಗ್ರೆಸ್ ನೊಂದಿಗೆ ಸೇರಿದಿರಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅನ್ನೋ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರೊಂದಿಗೆ ಇವತ್ತು ಸರ್ಕಾರದ ಸಿದ್ದರಾಮಯ್ಯ ಅವರ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಈ ಎಲ್ಲ ಗ್ಯಾರಂಟಿಗಳು ಬಡವರಿಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ, ಯಾವುದೇ ಕಮಿಷನ್ ಇಲ್ಲ, ಯಾವುದೇ ಇಲ್ಲದೆ ನೇರವಾಗಿ ಜನರಿಗೆ ಕೊಡುವಂತ ಕೆಲಸವನ್ನ 58,000 ಕೋಟಿ ರೂಪಾಯಿ ಕೊಡುವಂತ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಅದು ಈ ಕಾಂಗ್ರೆಸ್ನ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದು ಯಾರಿಗೆ ಬರುತ್ತೆ? ಅದು ವಿಶೇಷವಾಗಿ ಬರೋದು ಬಡ ಜನರಿಗೆ. ಇವತ್ತು ನಿಮ್ಮ ಬಳಿ ಗ್ರಾಹಕರು ಬರ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರ ಕೈಯಲ್ಲಿ ಇವತ್ತು 2,000 ದುಡ್ಡು ಅವರ ಕೈಯಲ್ಲಿದೆ. ಈ ಒಂದು ಸ್ವಾಭಿಮಾನದ ದುಡ್ಡನ್ನು ಅವರ ಕೈಯಲ್ಲಿ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಸಾಕಷ್ಟು ಕಾರ್ಯಕ್ರಮಗಳಿಗೆ ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ಯಾರಾದ್ರೂ ಮಗು ಹುಟ್ಟಿತು ಅಂದ್ರೆ ಆ ಮಗುಗೆ ಅನುದಾನವನ್ನ ಕೊಡುವಂತ ಕೆಲಸ, ಯಾವ್ದಾದ್ರು ಸಾವು ನೋವು ಸಂಭವಿಸಿದ್ರೆ ಅಲ್ಲಿ ಮರಣದ ವೆಚ್ಚ ಮತ್ತು ಅವರ 11ನೇ 13ನೇ ದಿನದ ಕಾರ್ಯಕ್ರಮಕ್ಕೂ ಕೂಡ ದುಡ್ಡನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಥವಾ ಎಲ್ಲಾದ್ರೂ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಸರ್ಕಾರ ಇವತ್ತು ದುಡ್ಡನ್ನ ಕೊಡುವಂತ ಕೆಲಸ. ಈ ಎಲ್ಲ ಕೆಲಸವನ್ನ, ಈ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಇವತ್ತು ನೀವು ಪಕ್ಷದ ಭಾಗವಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಇನ್ನೂ ಹೆಚ್ಚು ಜನ ಈ ವಲಯದಲ್ಲಿ ಇದ್ದಾರೆ. ಅಂತ ಬಡ ಕುಟುಂಬದವರಿಗೆ ಈ ಕಾರ್ಯಕ್ರಮಗಳನ್ನ ತಲುಪಿಸುವ ಕೆಲಸವನ್ನ ನಾವು ಮಾಡಿ ಇದನ್ನೊಂದು ಸಂಘಟಿತ ರೀತಿಯಲ್ಲಿ ನಾವೆಲ್ಲ ತೆಗೆದುಕೊಂಡು ಹೋಗೋಣ. ಪಕ್ಷಕ್ಕೆ ಬಂದ ನಿಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನ ಕೋರ್ತಾ ನನ್ನ ಮಾತನ್ನ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ವಂಚಿತರಾದಂತಹ ದುರ್ಬಲ ವರ್ಗದ ಪರವಾಗಿ ಸತತವಾಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಪಕ್ಷ.
ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲ ವರ್ಗದವರು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದಾಗಿ ಒಂದು ಕಾಲ ಇತ್ತು, ದುರ್ಬಲ ವರ್ಗದವರು ಎಲ್ಲರೂ ಕೂಡ ಕಾಂಗ್ರೆಸ್ನ ಮತದಾರರು ಅನ್ನುವಂಥ ಮಾತಿತ್ತು. ತಳ ಸಮುದಾಯದವರೆಲ್ಲ ಕಾಂಗ್ರೆಸ್ಸಿಗರೇ ಅನ್ನುವಂಥ ಒಂದು ಮಾತಿತ್ತು. ಆದರೆ ವರ್ತಮಾನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳನ್ನು, ಮತೀಯ ಜಾತಿಯ ಲೆಕ್ಕಾಚಾರವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡತಕ್ಕಂಥ ಸಂಘಟನೆಗಳು ನಿಮಗೆ ಒಂದು ರೀತಿಯ ಅವರ ಬಗ್ಗೆ ಸ್ವಲ್ಪ ಆಕರ್ಷಣೆಗೆ ಹೋಗ್ತಕ್ಕಂಥ ಒಂದು ಸಹ ಕಾಲ ಬಂತು. ಅದರ ಒಂದು ಕಾಲ ಇತ್ತು. ನಾನು ವಿದ್ಯಾರ್ಥಿಯಾಗಿದ್ದಾಗ ನನಗೆ ಗೊತ್ತಿದ್ದ ಪ್ರಕಾರ ಯಾರು ಕೂಡ ರಿಕ್ಷಾ ಚಾಲಕರು ಕಾಂಗ್ರೆಸ್ ಹೊರತಾಗಿರಲಿಲ್ಲ. ಒಂದು ಕಾಲ ದುರ್ಬಲ ವರ್ಗದವರು ಕಾಂಗ್ರೆಸ್ ಪಕ್ಷದಿಂದ ದೂರ ಯಾರು ಇರಲಿಲ್ಲ. ಅಲ್ಪಸಂಖ್ಯಾತರಾಗಲಿ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ ಎಲ್ಲರೂ ಕೂಡ ಕಾಂಗ್ರೆಸ್ನ ಒಂದು ಭದ್ರ ಬುನಾದಿಯಾಗಿದ್ದರು. ಇವತ್ತು ಧರ್ಮ ಜಾತಿ ಇದರ ಹೆಸರನ್ನು ಹೇಳಿಕೊಂಡು ರಾಜಕಾರಣ ಮಾಡಿ ಕೆಲವು ಸರಿ ತಮ್ಮ ದಾರಿ ತಪ್ಪತಕ್ಕಂಥ ಸಂದರ್ಭ ಬಂದಿದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆದರೆ ನೀವು ಅರ್ಥ ಮಾಡಿಕೊಳ್ಬೇಕು, ಇವತ್ತಿನ ವರ್ತಮಾನ ಸ್ಥಿತಿಗತಿಯ ಬಗ್ಗೆ ನಿಮಗೆ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಜನರ ಮಧ್ಯೆ ಇರ್ತಕ್ಕಂಥ ಜನ, ನಿಮಗೆ ಜನರ ಭಾವನೆಗಳನ್ನು ಹತ್ತಿರದಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ನಿಮಗಿದೆ. ಅಸಂಘಟಿತ ಕಾರ್ಮಿಕರಾಗಿ ಇರ್ತಕ್ಕಂಥ ನೀವು ನಿಮ್ಮ ಹೋರಾಟದ ಬಗ್ಗೆ ಕೂಡ ನೀವು ಕೆಲಸ ಮಾಡಿಕೊಂಡು ಬರ್ತಕ್ಕಂಥದ್ದು ಕೂಡ ನೀವು ಸತತವಾಗಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಇವತ್ತು ಈಗಾಗಲೇ ನಿಮ್ಮ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಬಹುಶಃ ಈಗಾಗಲೇ ಮಾತಾಡ್ತಕ್ಕಂಥವ್ರು ಹೇಳಿದ್ದಾರೆ. ಅವರು ಮಂಗಳೂರು ನಗರ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಕ್ಕಂಥ ಒಂದು ಮಾತು ಇದೆ. ನೀವು ಒಂದು ಪ್ರಾಮಾಣಿಕತೆಗೆ ಹೆಚ್ಚು ಶಕ್ತಿ ಕೊಟ್ಟವರು ಅಂತ ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ಬಹುಶಃ ನೀವು ಇವತ್ತು ಪಕ್ಷವನ್ನು ಬಹುಶಃ ನಗರದಲ್ಲಿ ಮಾತ್ರವಲ್ಲ ಜಿಲ್ಲೆಯಲ್ಲಿ ಇನ್ನೂ ಬಲಿಷ್ಠಗೊಳಿಸಿ. ಯಾಕೆಂದ್ರೆ ಒಂದು ಕಾಲ ಇತ್ತು ಕಾಂಗ್ರೆಸ್ಸಿನ ಒಂದು ಭದ್ರ ನೆಲೆಗಟ್ಟಿ ಯಾವುದು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತಿತ್ತು. ಇವತ್ತು ವಿಧಾನಸಭೆಯಲ್ಲಿ ಸದಸ್ಯರು ಅತ್ಯಂತ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಂಥ ಕಾಲ ಇತ್ತು. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಸೋತಾಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಜಿಲ್ಲೆ ಇದು. ಅಂತ ಒಂದು ಇತಿಹಾಸ ಇರತಕ್ಕಂಥ ಜಿಲ್ಲೆ. ಬಹುಶಃ ನೀವೊಂದು ಜನರ ಮಧ್ಯೆ ಇರ್ತಕ್ಕಂಥವ್ರು. ನೀವು ನಮ್ಮ ಪಕ್ಷದ ಬೆಳವಣಿಗೆಯಲ್ಲಿ ನೀವು ಕೂಡ ಮಹತ್ವದ ಪಾತ್ರವನ್ನು ವಹಿಸಬೇಕಾಗಿ. ನೀವು ರಿಕ್ಷಾದಲ್ಲಿ ಹೋಗ್ತಾ ಇದ್ದಾಗ ಇವತ್ತಿನ ವರ್ತಮಾನ ಸ್ಥಿತಿಯ ಡಾಲರ್ ಈಗ ರೇಟ್ ಎಷ್ಟಿತ್ತು ಅಂತ ಹೇಳೋದನ್ನು ನೀವು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಗೊತ್ತಿದೆ. ಅದೊಂದು ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿತ್ತು, ಅದರ ಬಗ್ಗೆ ಮೋದಿಯವರು ಸಾಹೇಬರು ಏನು ಭಾಷಣ ಮಾಡಿದ್ದಾರೆ ಹಿಂದೆ ಹೇಳಿದನ್ನ ಕೂಡ ಸ್ವಲ್ಪ ನಿಮಗೆ ಅದನ್ನು ಅರ್ಥ ಮಾಡಬೇಕಾಗಿದೆ. ಪೆಟ್ರೋಲ್ ಡೀಸೆಲ್ ಹೇಗಿತ್ತು, ಯಾವ ರೀತಿಯಲ್ಲಿತ್ತು, ಅವಾಗ ಪ್ರತಿಭಟನೆ ಹೇಗೆ ಮಾಡಿದ್ರು, ಮತ್ತೆ ಬಿಜೆಪಿ ಅಧಿಕಾರ ಬಂತು, ನಂತರ ಮೋದಿಯವರ ಅಧಿಕಾರ ಕಾಲದಲ್ಲಿ ಎಷ್ಟು ಪೆಟ್ರೋಲ್ ಡೀಸೆಲ್ನ ದರ ಹೆಚ್ಚಿಗೆ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗ, ಜಾಸ್ತಿ ಇದ್ದಾಗ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇದ್ದಾಗ ನಾವು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಯಾವುದೇ ರೀತಿಯ ಬೆಲೆ ಏರಿಕೆ ಆಗದಂತೆ ಬಾಂಡ್ ಅನ್ನ ಖರೀದಿ ಮಾಡುವ ಮೂಲಕ ಇವತ್ತು ಪೆಟ್ರೋಲ್ ಡೀಸೆಲ್ನ ಒಂದು ದರದಲ್ಲಿ ನಿಯಂತ್ರಣ ಮಾಡತಕ್ಕ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸದ ಒಂದು ಪುಟದಲ್ಲಿ ಬರೆಯತಕ್ಕಂಥ ವಿಚಾರ. ಆ ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ನೀವು ರಿಕ್ಷಾದವರಿಗೆ ಅದು ಗೊತ್ತಿರಬೇಕು. ಆ ನಿಯಂತ್ರಣದಲ್ಲಿ ಸ್ಥಿತಿಯಲ್ಲಿ ಇದ್ದಂತ ಈಗ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದ್ರೆ ನೇರವಾಗಿ ಅದನ್ನ ಜನರ ತಲೆಗೆ ಹಾಕುವಂಥದ್ದು, ಆ ದರೆಗೆ ತಲೆಗೆ ಹಾಕುವಂತ ಮಧ್ಯವರ್ತಿಗಳು ಯಾರು ಅಂತ ಹೇಳಿದ್ರೆ ರಿಕ್ಷಾದ ಬೈಗಳು, ಇನ್ನೊಂದು ಎಲ್ಲ ತಿನ್ನುವಂತವ್ರು ನೀವು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಳೆ ಜಾಸ್ತಿ ಆದಾಗ ನೇರವಾಗಿ ಜನರ ತಲೆಗೆ ಹೊರಿಸ್ತಕ್ಕಂಥ ಪ್ರಯತ್ನವನ್ನು ಇದು ವರ್ತಮಾನ ದೇಶ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಒಂದು ಹಗಲು ದರೋಡೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ, ಬಹುಶಃ ನಿಮಗೆ ಡೀಸೆಲ್ ಪೆಟ್ರೋಲ್ ದರದ ದಿನಬಳಕೆ ವಸ್ತುಗಳು ಜಾಸ್ತಿ ಯಾಕೆ ಆಗುತ್ತೆ, ದಿನಬಳಕೆ ಜಾಸ್ತಿ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಡೀಸೆಲ್ ನ ದರ ಜಾಸ್ತಿ ಆದ್ರೆ ಸ್ವಾಭಾವಿಕವಾಗಿ ದಿನಬಳಕೆ ವಸ್ತುಗಳ ದರ ಜಾಸ್ತಿ ಆಗಿದೆ.
ದಿನಬಳಕೆ ದರ ವಸ್ತುಗಳ ದರ ಜಾಸ್ತಿ ಆದಾಗ ಅದನ್ನ ನಿಯಂತ್ರಣ ಮಾಡಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಆಗಬೇಕು. ಅದನ್ನ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಷ್ಟೇ ಇಲ್ಲ. ಇವತ್ತು ಅದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಈ ಒಂದು ದೃಷ್ಟಿಯಲ್ಲಿ ಬಹುಶಃ ಈ ಒಂದು ಕಾರಣಕ್ಕಾಗಿ ದಿನಬಳಕೆ ವಸ್ತುಗಳ ದರ ಜಾಸ್ತಿ ಆದಾಗ ಸರ್ಕಾರ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇವತ್ತು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ನಮಗೆ ದಿನಬಳಕೆ ವಸ್ತುಗಳ ನಿಯಂತ್ರಣ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ನಿಮ್ಮ ಪಾಕೆಟ್ಗೆ ದುಡ್ಡು ಕೊಡುವಂತ ಕೆಲಸವನ್ನು ಮಾಡಿ ನಿಮಗೆ ದಿನಬಳಕೆ ವಸ್ತುಗಳು ನಿಮಗೆ ಸುಲಭದಲ್ಲಿ ಸಿಗಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಹೆಣ್ಣುಮಕ್ಕಳನ್ನ ಕೇಂದ್ರವಾಗಿಟ್ಕೊಂಡು ಸರ್ಕಾರ ಕೆಲವಾರು ಪ್ರಮುಖ ಕೆಲಸಗಳನ್ನ ಮಾಡಿದೆ. ಇವತ್ತು ಅಂಚ ಗ್ಯಾರಂಟಿ ಕಾರ್ಯಕ್ರಮಗಳು ಇದೆಲ್ಲವೂ ಕೂಡ ದಿನಬಳಕೆ ವಸ್ತುಗಳ ಮೇಲೆ ಬಿದ್ದಿರ್ತಕ್ಕಂಥ ಹೊರೆಯನ್ನ ತಪ್ಪಿಸುವುದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ಅದನ್ನು ಕೂಡ ರೇವಡಿ ಬಾಂಟ್ತಾರೆ ಅಂತ ಲೇವಡಿ ಹಚ್ಚುತ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಆಯಿತು. ಆದ್ರೆ ಇವತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಕೂಡ ರೇವಡಿ ಬಾಂಟ ಕೆಲಸವನ್ನು ಬಿಜೆಪಿ ಗರ್ವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಬಡವರ ಪಕ್ಷ ಯಾವುದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಸಮಾಜದ ದುರ್ಬಲ ವರ್ಗದ ಪರವಾಗಿರ್ತಕ್ಕಂಥ ಪಕ್ಷ ಯಾರು ಅಂತ ಹೇಳಿದ್ರೆ ಅದು ಇವತ್ತು ನೀವು ನಿಮ್ಮ ಸುತ್ತಮುತ್ತಲಿನ ಜಮೀನ್ದಾರಿರ್ಬೋದು, ಬಂಡವಾಳಶಾಹಿಗಳಿರ್ಬೋದು, ಶ್ರೀಮಂತರಿರ್ಬೋದು, ಅವರು ಯಾವ ಪಕ್ಷದಲ್ಲಿದ್ದಾರೆ 99% ಜನ ಅವರು ಬಿಜೆಪಿಯಲ್ಲಿದ್ದಾರೆ. ವ್ಯಾಪಾರಿಗಳು, ಜಮೀನ್ದಾರರು, ಶ್ರೀಮಂತರು ಅವರು ಬಿಜೆಪಿಯ ಒಂದು ಮತ ಬ್ಯಾಂಕ್ ಆಗಿದೆ ಅಂತ ಹೇಳುವುದನ್ನು ನೀವು ಅರ್ಥ ಮಾಡಿ. ಆದ್ದರಿಂದಾಗಿ ಕಾಂಗ್ರೆಸ್ಸಿನ ಮತದ ಎಲ್ಲ ಕಾರ್ಯಕ್ರಮಗಳು, ಅದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರು ಮನೆ ಕಟ್ಟಿಸಿಕೊಡುವಂತ ಕಾರ್ಯಕ್ರಮ ಇರ್ಬೋದು, ಅಥವಾ ಭೂಮೋತ್ಸವ ಕಾನೂನು ಅಂತ ಒಂದು ಪ್ರಗತಿಪರ ಕಾರ್ಯಕ್ರಮವನ್ನು ಜಾರಿ ಮಾಡಿರ್ತಕ್ಕಂಥ ಇರ್ಬೋದು, ಅಕ್ರಮ ಸಕ್ರಮ ಜಮೀನನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, 94CL ಇವತ್ತು ಮನೆ ಕೂತಿರ್ತಕ್ಕಂಥ ಅಡಿಸ್ಥಳ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಇವತ್ತು ಋಣ ಪರಿಹಾರ ಕಾಯ್ದೆ ಅಂತ ದೊಡ್ಡ ಕಾರ್ಯಕ್ರಮ ಮಾಡಿ, ಜೀತ ಪದ್ಧತಿ ರದ್ದತಿ ಅಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಇರ್ಬೋದು, ಇವತ್ತು ಧರ್ಮಾರ್ಥ ಪುಸ್ತಕ ಮಕ್ಕಳಿಗೆ ಕೊಡ್ತಕ್ಕಂಥ ಧರ್ಮಾರ್ಥ ಸಮಾವರ್ತ ಕೊಡ್ತಕ್ಕಂಥ ಕಾರ್ಯಕ್ರಮ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದುರ್ಬಲ ವರ್ಗ. 20 ಇಂದಿರಾ ಗಾಂಧಿ ಆರ್ಥಿಕ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಅದು ಬಡವರ ವಿಧವಾ ಮಾಸಾಸನ, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅಂಗವಿಕಲರ ಮಾಸಾಸನ ಎಲ್ಲವೂ ಕೂಡ ಸರ್ವವೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳ್ತಕ್ಕಂಥ ಮಾತು ಬಡವರಿಗೆ ನಿಯಂತ್ರಣವಾಗಿ. ಆದ್ರೆ ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ಶ್ರೀಮಂತರಿಗೆ ಬೇಕಾದಂತ ಕಾನೂನನ್ನ ತಿದ್ದುಪಡಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ದೇಶಾದ್ಯಂತವಾಗಿ. ಇವತ್ತು ಅಂಬಾನಿ ಅದಾನಿ ಅಂತವರಿಗೆ ಅವರ ರಕ್ಷಣೆಗೆ ಹೋಗ್ತಕ್ಕಂಥ ನೋಡ್ತಾ ಇದೆ. ಅದಾನಿ ಸಂಸ್ಥೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಅವರೊಂದು 400 ಇವತ್ತು ಅದಾನಿ ಸಂಸ್ಥೆಯ ಮೂಲಕ ಒಂದು ಕೇರಳಕ್ಕೆ ಹೋಗ್ತಕ್ಕಂಥ ಇದು ಗ್ಯಾಸ್ ಪೈಪ್ಲೈನ್ ಗ್ಯಾಸ್ ಹತ್ತಿ ಕರೆಂಟ್ ಪೈಪ್ಲೈನ್ ಕರೆಂಟ್ ಲೈನ್ ಹೋಗ್ತಕ್ಕಂಥದ್ದು ಇವತ್ತು ರೈತರಿಗೆ ಅದರ ಮೇಲೆ ತೊಂದರೆ ಆಗ್ತಕ್ಕಂಥದ್ದು ಅದು ಯಾರು ಮಾತಾಡ್ತಿಲ್ಲ. ಅವರು ಎಲ್ಲರೂ ಕೂಡ ಶ್ರೀಮಂತ ಪರವಾಗಿ ಮಾತಾಡ್ತಕ್ಕಂಥದ್ದು ಕಾಲ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲರೂ ಕೂಡ ಒಂದು ಹೇಳ್ತೀರಿ, ನೀವು ಬಡವರ ಬಗ್ಗೆ ಗರೀಬಿ ಹಟಾವೋ ಎಂದು ಶ್ರೀಮತಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಇವತ್ತು ಸಂಘ ಪರಿವಾರ ಅದು RSS ಇರ್ಬೋದು, ಬಿಜೆಪಿ ಇರ್ಬೋದು, ಇದನ್ನ ಕಡಾತುಂಡವಾಗಿ ಒಂದು ವಿರೋಧ ಮಾಡತಕ್ಕಂಥ ಒಂದು ರಾಷ್ಟ್ರೀಯ ರಾಜ್ಯಕ್ಕೆ ದೊಡ್ಡ ಶಕ್ತಿಶಾಲಿ ರಾಷ್ಟ್ರೀಯ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ನೀವು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಇದನ್ನು ಬಲವರ್ಧನೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಂತ ಮನೆ ವಿನಂತಿ ಮಾಡಿ. ಉಮಾನಾಥ್ ರಾವ್, ಈಶ್ವರಯ್ಯ, ಪ್ರವೀಣ್ ಪೂಜಾರಿ, ನಾರಾಯಣ್ ನಾಯ್ಕ್, ಸ್ವಲ್ಪ ಅರೇಂಜ್ ಮಾಡಿ ಫೋಟೋಗೆ, ನಾರಾಯಣ್ ನಾಯ್ಕ್, ಗೋಪಾಲ ಕಂಕನಾಡಿ, ಕರಣ್, ಮನೋರಾಜ್, ಮನೋಹರ್, ಅಶೋಕ್ ಬಜಾರ್, ರಾಜ್ಕುಮಾರ್, ಲೋಕೇಶ್ ಪೂಜಾರಿ, ನಾಗೇಶ್, ದಾಮೋದರ್, ಮತ್ತೊಬ್ಬ ದಾಮೋದರ್ ಅವರು ಸದಸ್ಯರು ತಾಜ್ ಮಹಲ್ ಆಟೋ ರಿಕ್ಷಾ ಸಮಿತಿ, ಯಾದವ್ ಅತ್ತಾವರ್, ಯುವರಾಜ್ ಕೊಟ್ಟಾರಿ, ಸೀತಾರಾಮ್ ಪೂಜಾರಿ, ವನರಾಜ್ ಪೂಜಾರಿ, ಉಮೇಶ್, ಶೇಖರ ಇತ್ತೂರು, ಮುರಳಿ ಜಲ್ಲಿಗುಡ್ಡೆ, ನಾಗರಾಜ್ ಪೆರ್ಲಾ, ವಸಂತ್ ವೀರನಗರ, ಪುಷ್ಪರಾಜ್ ಜಲ್ಲಿಗುಡ್ಡೆ, ಲೋಕೇಶ್ ಕಂಕನಾಡಿ,
ಚಿದಾನಂದ ಕಲ್ಲಗೆರೆ, ಶೇಖರ್ ಪೂಜಾರಿ, ಹರೀಶ್ ನಾಯ್ಕ್. ಮೊದಲು ವಸಂತ್ ಶೆಟ್ಟಿಗೆ ಫ್ಲಾಗ್ ಅನ್ನ ಕೊಡ್ತಾರೆ, ಮತ್ತೆ ನಾವೆಲ್ಲ ಮತ್ತೆ ಕೂತ್ಕೊಂಡು ಫೋಟೋ ಕರೆಕ್ಟ್ ಆಯ್ತು. ಸರಿ ಉಂಟಾ? ಇದೊಂದು ಬಂದು ಬಿಡ್ಲಿ ಮಾದರಿ ಸ್ವಾಗತ. ಮುಖಂಡರೇ, ಆಗಾಗಲೇ ಸ್ವಾಗತ ಮಾಡಿದೆ ನಾನು. ಇವತ್ತು ನಮ್ಮ ರಿಕ್ಷಾ ಚಾಲಕರುಗಳು ಕಾಂಗ್ರೆಸ್ ಪಕ್ಷದ ಮುಖ್ಯವಾಹಿನಿಗೆ ಬಂದು ಸೇರಿಕೊಂಡಿದ್ದಾರೆ. ಎಲ್ಲರೂ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಮಾತನಾಡಿದ ಹಾಗೆ ಇವತ್ತು ಸಮಾಜದಲ್ಲಿ ಚಾಲಕರು, ರಿಕ್ಷಾ ಚಾಲಕರು ಈ ಅವರ ಪರಿಸ್ಥಿತಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ನಾಯಕರುಗಳು ನಿಮಗೆ ಸ್ಪಷ್ಟಪಡಿಸಿದರು. ಜಡ್ಕ ಬಂಡಿ ಕಾಲದಿಂದ 99 ಭಾಗ ಎಲ್ಲ ಮಾಲಕರು. ಆದ್ದರಿಂದ ನೀವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿಕೊಂಡಿದ್ದೀರಿ. ಈ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಐವನ್ ಡಿಸೋಜ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ರಮನಾಥ್ ರೈ ಅವರಿದ್ದಾರೆ, ಜೆ.ಆರ್. ಲೋಬರ್ ಅವರಿದ್ದಾರೆ, ಅಭಯ್ ಚಂದ್ರ ಜೈನ್ ಅವರಿದ್ದಾರೆ, ರಕ್ಷಿತ್ ಅವರಿದ್ದಾರೆ, ಮಿಥುನ್ ರೈ ಅವರಿದ್ದಾರೆ. ಇವತ್ತು ಬಹುಶಃ ಈ ಒಂದು ಸೇರ್ಪಡೆಯ ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಇದ್ದು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ. ಬಹಳ ಸಂತೋಷ ಆಗಿದೆ. ಜಿಲ್ಲಾ ಕಾಂಗ್ರೆಸ್ಸಿಗೆ ಮತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಬಲ ಬಂದಿದೆ ಅಂತ ಹೇಳಿ ನನಗೆ ಸಂತೋಷ ಆಗ್ತದೆ. ನಮಗೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಮತ್ತು ಯಾವತ್ತೂ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ತತ್ವಗಳನ್ನ ನಂಬಿಕೊಂಡು ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಮ್ಮನ್ನ ಹೃತ್ಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತಿಸ್ತೇನೆ.